ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ದಿನದ ವಾಕ್ಯ ಧ್ಯಾನದ ಮೂಲಕ ನಮ್ಮೆಲ್ಲರೊಟ್ಟಿಗೆ, ನಮ್ಮ ಹೃದಯದೊಟ್ಟಿಗೆ ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಮಾತನಾಡಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನಿನ್ನ ಇಚ್ಛೆಯಂತೆ ನಾವು ನಡೆಯಲು ನಮಗೆ ಬೇಕಾದಂಥ ಸಹಾಯವನ್ನು ಕೊಟ್ಟು ಕಾಯ್ದು ಕಾಪಾಡಬೇಕಾಗಿ ಬೇಡುತ್ತೇವೆ ತಂದೆಯೇ, ಆಮೇಲೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಬಲೆಗೆ ಬಿದ್ದ ವೀರ ನಾಯಕ ಯಾರು ಎಂಬುದನ್ನು ನೋಡಲಿಕ್ಕಿದ್ದೇವೆ. ಇಂದು ನಾವು ಸಂಸೋನನ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಬಲೆಗೆ ಬಿದ್ದ ವೀರ ನಾಯಕ ಇದೇ ಸಂಸೋನನ ಬಗ್ಗೆ ನಾವು ಸ್ವಲ್ಪ ನೋಡೋದಾದರೆ, ಸಂಸೋನ ದೇವರಿಗೆ ಪ್ರತಿಷ್ಠಿತನಾದ ವ್ಯಕ್ತಿಯಾಗಿದ್ದನು, ಪರಾಕ್ರಮಶಾಲಿಯಾಗಿದ್ದನು. ದೇವರ ಆತ್ಮನ ಮೂಲಕ ಬರಿಗೈಯಲ್ಲಿ ಸಿಂಹವನ್ನು ಕೊಂದವನು, ಕತ್ತೆಯ ದವಡೆಯಿಂದ 1,000 ಜನರನ್ನು ಕೊಂದವನು. ದೇವರಾದುಕೊಂಡ ಇಂಥ ಒಬ್ಬ ಮಹಾನ್ ವೀರ ದೆಲೀಲಳು ಎಂಬ ಸ್ತ್ರೀಯನ್ನು ಮೋಹಿಸಿದನು. ಸೈತಾನನ ಸ್ತ್ರೀಯ ರೂಪದಲ್ಲಿ ಸಂಸೋನನನ್ನು ವಂಚಿಸಿದನು. ಸಂಸೋನ ಒಬ್ಬ ವೀರ ನಾಯಕನಾಗಿದ್ದನು. ಅವನಲ್ಲಿ ದೇವರ ಆತ್ಮ ಎಷ್ಟರ ಮಟ್ಟಿಗೆ ತುಂಬಿತ್ತು ಅನ್ನೋದಾದರೆ, ಆತನನ್ನು ಸೋಲಿಸೋದಕ್ಕೆ ಯಾರಿಂದನೂ ಸಾಧ್ಯವಾಗ್ತಿರಲಿಲ್ಲ. ಆತನ ಕೂದಲಿನಲ್ಲಿದ್ದಂತಹ ಶಕ್ತಿ, ಅಂದರೆ ಆ ಕೂದಲನ್ನು ಕಟ್ ಮಾಡಿದ್ರೆ ದೇವರಾತ್ಮ ಅವನಿಂದ ಹೊರಟು ಹೋಗ್ತಾನೆ ಅನ್ನೋದನ್ನು ದೇವದೂತರು ಆತನ ತಂದೆ ತಾಯಿಗಳಿಗೆ ಆತನ ಹುಟ್ಟೋದಕ್ಕಿಂತ ಮುಂಚೆನೇ ತಿಳಿಸ್ಕೊಟ್ಟಿದ್ರು. ಹೀಗಾಗಿ ಅವನು ದೇವರಿಗಾಗಿ ಪ್ರತಿಷ್ಠಿತನಾದಂತಹ ವ್ಯಕ್ತಿಯಾಗಿದ್ದನು. ದೇವರಾತ್ಮನು ಅವನಲ್ಲಿ ನೆಲೆಗೊಂಡಿರುವಾಗ ಅವನು ಎಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನು, ಅಂದರೆ ಎಷ್ಟೆಲ್ಲ ಪರಾಕ್ರಮಿಯಾದ ಕೆಲಸಗಳನ್ನು ಆತನ ಮಾಡ್ತಾ ಇದ್ದ. ಆದರೆ ಅವನನ್ನು ದೇವರಿಂದ ದೂರ ಮಾಡೋದಕ್ಕೋಸ್ಕರ ಸೈತಾನ ಉಪಯೋಗಿಸಿದಂತಹ ಒಂದು ವ್ಯಕ್ತಿ ಅಂದರೆ ದೆಲೀಲಳು ಎಂಬ ಸ್ತ್ರೀಯನ್ನು ಸಂಸೋನ ಮೋಹಿಸ್ತಾರೆ, ಅಂದರೆ ಇಷ್ಟಪಡ್ತಾನೆ. ಒಬ್ಬ ಸ್ತ್ರೀಯ ರೂಪದಲ್ಲಿ ಬಂದಂಥ ಸೈತಾನ ಸಂಸೋನನನ್ನು ವಂಚಿಸ್ತಾನೆ. ದೆಲೀಲಳ ವಂಚನೆಗೆ ಸಂಸೋನ ಸೋತು ಹೋಗ್ತಾನೆ. ಫಿಲಿಸ್ಟಿಯರು ಸಂಸೋನನನ್ನು ಹಿಡಿದು ಅವನ ಕಣ್ಣುಗಳನ್ನು ಕಿತ್ತಾಕಿ ಕ್ರೂರವಾಗಿ ಅವನನ್ನು ಹಿಂಸಿಸ್ತಾರೆ. ಇದೆಲ್ಲ ಆಗಿದ್ದು ಯಾವ ಕಾರಣದಿಂದ ಅಂದರೆ, ಸಂಸೋನನು ಒಬ್ಬ ಸ್ತ್ರೀಯಳ ಹಿಂದೆ ಬಿದ್ದಿದ್ದರಿಂದ, ಸ್ತ್ರೀಯನ್ನು ಮೋಹಿಸಿದ್ದರಿಂದ. ಆಕೆಯ ವಂಚನೆಯ ಮಾತುಗಳಿಗೆ ಒಳಗಾಗಿ ತನ್ನಲ್ಲಿರುವಂಥ ಮಹಾಶಕ್ತಿ, ಅದರ ಗುಟ್ಟು ಏನು ಅಂತ ಅವನು ಆಕೆಗೆ ಬಿಚ್ಚಿ ಹೇಳಿದ್ದರಿಂದ ಅವನು ಅಲ್ಲಿ ನಾಶವಾದನು, ಅಂದರೆ ಅವನ ನಾಶ ಅಲ್ಲಿ ಪ್ರಾರಂಭವಾಯಿತು. ದೆಲೀಲಳಿಗೆ ತನ್ನ ಶಕ್ತಿ ಇರುವುದು ತನ್ನ ಕೂದಲಿನಲ್ಲಿ ಅಂತ ಎಲ್ಲ ಬಿಟ್ಕೊಟ್ಬಿಟ್ಟ. ದೆಲೀಲಳಿಗೆ ಹೇಳಿದ ಕೆಲವೊಂದು ವಿಷಯಗಳನ್ನು ಸಂಸೋನ ತನ್ನ ತಂದೆ ತಾಯಿ ಹತ್ರನೂ ಮುಚ್ಚಿಡ್ತಾ ಇದ್ದ. ಅಂಥದ್ರಲ್ಲಿ ಇಂಥ ಒಂದು ಮಹಾನ್ ಶಕ್ತಿಯಾದಂತಹ ಆತನ ಕೂದಲಿನಲ್ಲಿದ್ದಂತಹ ಒಂದು ಶಕ್ತಿಯನ್ನು ಅವನು ಎಲ್ಲರಿಂದನೂ ಮುಚ್ಚಿಡಬೇಕಾಗಿತ್ತು. ಆದರೆ ಅವನು ದೆಲೀಲಳ ಹತ್ರ ಬಿಟ್ಟು ಕೊಟ್ಟಿದ್ದೆ, ದೆಲೀಲಳ ಹತ್ರ ನಿಜ ಹೇಳಿದ್ದೆ ಅವನ ಒಂದು ನಾಶಕ್ಕೆ ಕಾರಣವಾಯಿತು. ಹೀಗಾಗಿ ಸ್ತ್ರೀಗೆ ಮೋಹಿತನಾದ ವೀರ ನಾಯಕ ಸಂಸೋನ ಬಲೆಗೆ ಬೀಳ್ತಾನೆ, ಅಂದರೆ ಫಿಲಿಸ್ಟಿಯರ ಕೈಗೆ ಸಿಕ್ಕೊಳ್ತಾನೆ, ಕೊನೆಗೆ ಮರಣ ಹೊಂದುತ್ತಾನೆ. ಆದರೆ ನನ್ನ ಪ್ರಶ್ನೆ, ನಾವುಗಳು ಸಹ ದೇವರಿಂದ ಆರಿಸಲ್ಪಟ್ಟ ಜನರು, ಕರೆಯಲ್ಪಟ್ಟ ಜನರು. ಹಾಗಾಗಿ ಇಂದು ನಾವು ಯಾವ ರೀತಿಯ ಆಕರ್ಷಣೆಗಳಿಗೆ ಒಳಗಾಗುತ್ತಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಬೇರೆ ಯಾರೋ ನಮ್ಮ ಬಗ್ಗೆ ಬೆರಳೆತ್ತಿ ತೋರಿಸೋದು ಬೇಡ. ಇವತ್ತು ನಾವು ಸಹ ದೇವರಿಂದ ಆರಿಸಲ್ಪಟ್ಟ ಜನರ ಆಗಿರುವಾಗ, ದೇವರನ್ನು ನಾವು ಪ್ರೀತಿಸ್ತಾ ಇದ್ದೀವಿ, ಆತನನ್ನು ನಂಬಿದ್ದೀವಿ, ಆತನನ್ನು ಹಿಂಬಾಲಿಸ್ತಾ ಇದ್ದೀವಿ ಅನ್ನೋದಾದರೆ, ದೇವರಿಂದ ದೂರ ಮಾಡುವಂತಹ ಯಾವೆಲ್ಲ ಕಾರ್ಯಗಳು ನಮ್ಮ ಜೀವನದ ಸುತ್ತಮುತ್ತ ಸುಳಿತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು. ಯಾವ ಕೆಲಸ ಕಾರ್ಯಗಳು ದೇವರಿಗೆ ಇಷ್ಟ ಆಗೋದಿಲ್ಲ ಅಂತ ಯಾವ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿ ತಿಳಿದುಕೊಳ್ಬೇಕು.
ದೇವರಿಂದ ದೂರ ಆಗುವ ಯಾವ ಕೆಲಸಕ್ಕೂ ನಾವು ಒಳಗಾಗದಂತೆ ಸದಾ ದೇವರನ್ನು ಪ್ರಾರ್ಥಿಸುತ್ತಾ ದೇವರ ರೆಕ್ಕೆಯ ಮರೆಯಲ್ಲಿ ಆಶ್ರಿತರಾಗಿರಬೇಕು. ಇವೆಲ್ಲವೂ ಸಹ ನಮಗೆ ಒಂದು ಪಾಠ ಇದ್ದಂತೆ. ಬೈಬಲ್ನಲ್ಲಿರುವಂಥ ಪ್ರತಿಯೊಂದೊಂದೂ ನಮಗೂ ಒಂದು ಪಾಠ ಇದ್ದಂತೆ. ನಮ್ಮ ಜೀವನಕ್ಕೂ ಸಹ ಅದು ಅನ್ವಯಿಸುವಂಥದ್ದಾಗಿದೆ. ಹಾಗಾಗಿ ಪ್ರತಿಯೊಂದನ್ನು ನಾವು ತಾಳೆ ಮಾಡಿ ಹೋಲಿಸಿ ನೋಡಿ ದೇವರ ದಾರಿನಲ್ಲಿ ನಾವು ನಡೆಯೋದರಲ್ಲಿ ನಮ್ಮನ್ನು ನಾವು ಎಚ್ಚೆತ್ತುಕೊಂಡು ನಡಿಬೇಕಾಗುತ್ತೆ. ದೇವರಿಂದ ದೂರ ಆಗುವುದು ಅಂದರೆ ನರಕ. ಆದರೆ ದೇವರನ್ನು ಹಿಂಬಾಲಿಸೋ ದಾರಿಯಲ್ಲಿ ನರಕದಂಥ ಪರಿಸ್ಥಿತಿ ಎದುರಾದರೂ ಅದರಿಂದ ತಪ್ಪಿಸಿ ಕಾಪಾಡಲು ದೇವರು ತಾನೇ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅರ್ಥ ಆಗ್ತೈತೆ ಅನಿಸುತ್ತೆ, ಕೇಳಿಸ್ಕೊಳ್ಳಿ ನೀಟಾಗಿ. ದೇವರಿಂದ ದೂರವಾಗುವುದು ಅಂದರೆ ನರಕ, ಅದು ದೊಡ್ಡ ನರಕ, ದೇವರಿಂದ ದೂರ ಆಗೋದು. ಆದರೆ ದೇವರನ್ನು ಹಿಂಬಾಲಿಸೋ ದಾರಿಯಲ್ಲಿ ನರಕದಂಥ ಪರಿಸ್ಥಿತಿ ಎದುರಾದರೂ ಅದರಿಂದ ತಪ್ಪಿಸಿ ಕಾಪಾಡಲು ದೇವರು ತಾನೇ ನಮ್ಮ ಜೊತೆಯಲ್ಲಿ ಇರುತ್ತಾರೆ. ಅದಕ್ಕಾಗಿ ನಾವು ಬದುಕಬೇಕು, ದೇವರಿಗಾಗಿ ನಾವು ಬದುಕಬೇಕು. ದೇವರ ಆರಿಸಿಕೊಂಡು ಜನರು ನಾವಾಗಿರುವಾಗ ಆತನ ಚಿತ್ತದಂತೆ ನಮ್ಮ ಜೀವಿತ ನಡೆಸೋದರಲ್ಲಿ ನಾವು ಸದಾ ಸಿದ್ಧರಾಗಿರಬೇಕು. ಹಾಗಾಗಿ ಈ ರೀತಿಯ ಎಲ್ಲ ಕಾರ್ಯಗಳಿಗೆ ಅಂದರೆ ದೇವರೊಂದಿಗೆ ನಾವು ನಡೆಯಲು ನಮಗೆ ಬೇಕಾದಂಥ ಶಕ್ತಿ, ಸಾಮರ್ಥ್ಯ, ಜ್ಞಾನ, ಬುದ್ಧಿ, ವಿವೇಕಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಅಪ್ಪ, ಈ ದಿನ ಸಂಸೋನನ ಮೂಲಕ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನೀವು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಅಪ್ಪ, ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಬಲವಂತನಾಗಿದ್ದಿ. ನಮ್ಮೆಲ್ಲರ ಜೀವಿತದಲ್ಲಿ ನಿಮ್ಮಿಂದ ನಾವು ಅಗಲುವಂಥ ಯಾವುದೇ ಸನ್ನಿವೇಶ, ಪರಿಸ್ಥಿತಿಗಳಿದ್ದಾಗ್ಯೋ ಸ್ವಾಮಿ, ಅದೆಲ್ಲರಿದ್ದರಿಂದ ನಮ್ಮನ್ನು ತಪ್ಪಿಸಿ ನಿನ್ನ ಒಂದು ಕೈ ಮುಷ್ಟಿಯಲ್ಲಿ ಹಿಡಿದು ನಿನ್ನ ಒಂದು ರೆಕ್ಕೆಯ ಮರೆಯಲ್ಲಿ ಇಟ್ಟು ನಮ್ಮನ್ನು ಕೈ ಹಿಡಿದು ನಡೆಸುತ್ತಾ ಬರಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನೀವು ಆದುಕೊಂಡಿರುವಂಥ ಜನರಾಗಿರುವ ನಾವು ಸದಾ ನಿನ್ನನ್ನೇ ಆಶ್ರಯಿಸುತ್ತಾ ನಿನಗಾಗಿ ಬದುಕಲು ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ನಿನ್ನ ಪವಿತ್ರಾತ್ಮನ ಮೂಲಕ ಸದಾ ನಮ್ಮನ್ನು ಎಚ್ಚರಿಸಿ ನಡೆಸು. ನಿನ್ನ ದೂತರ ಮೂಲಕ ನಮ್ಮ ಜೀವಿತವನ್ನು ಕಾಯ್ದು ಕಾಪಾಡು ಸ್ವಾಮಿ. ನಿನಗಾಗಿ ಜೀವಿಸುವಂತಹ ಏಕ ಮನಸ್ಸು ನಮ್ಮೆಲ್ಲರಿಗೂ ಕೊಡಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರೇಸ್ ದ ಲಾರ್ಡ್. ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ದೇವರ ದಾರಿನಲ್ಲಿ ನಡೆಯೋದು ಅನ್ನೋದು ಬಹಳ ಕಷ್ಟಕರವಾದದ್ದು. ಆದಾಗ್ಯೂ ನಾವು ಅದನ್ನೇ ಆಯ್ಕೆ ಮಾಡಿಕೊಂಡು ಅದರಲ್ಲೇ ನಡೆಯುವವರಾಗಬೇಕು. ಆಗ ಖಂಡಿತ ದೇವರು ತಾನೇ ನಮಗೆ ಮುಂದೆ ನಿಂತು ನಮಗಿರುವಂಥ ಎಲ್ಲ ಕಷ್ಟಗಳಿಂದ ಬಿಡಿಸಿ ನಮ್ಮನ್ನು ಕಾಯ್ದು ಕಾಪಾಡುತ್ತಾರೆ. ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಆಮೇಲೆ